ಅಭಿನಯ ಸರಸ್ವತಿ ದೇವರ ಹೆಸರನ್ನೇ ಅಲ್ಲಿಗೆ ಇಡಬೇಕಾದಂಥ ಸಂದರ್ಭದಲ್ಲಿ ಬಹಳ ಯೋಚನೆ ಮಾಡಿ ಅರ್ಥಗರ್ಭಿತವಾಗಿ ಇಡ್ತಾರೆ ಅದನ್ನು ಆ ಬಿರುದನ್ನು ಕೊಡಬೇಕಂದ್ರೆ. ಯಾಕೆ ಅಂತಂದರೆ ಈಗಿರುವಂಥ ಫಿಲ್ಮ್ಗಳಲ್ಲಿ ಡೈರೆಕ್ಟರ್ಗಳ ಸಮಸ್ಯೆನೋ ಪ್ರೊಡ್ಯೂಸರ್ಗಳ ಸಮಸ್ಯೆನೋ ಗೊತ್ತಿಲ್ಲ, ಅಥವಾ ನಟಿಯರ ಸಮಸ್ಯೆನೋ ನಾವು ಬಿಚ್ಚಿದ್ರಷ್ಟೇ ಜನ ನೋಡ್ತಾರೆ ಅನ್ನುವಂಥ ಮಾನಸಿಕತೆನೋ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ಸರೋಜಾದೇವಿಯವರು ಒಂದು ಸ್ಲೀವ್ಲೆಸ್ ಹಾಕ್ಕೊಳ್ಳಿಲ್ಲ ಡ್ರೆಸ್ಸನ್ನು, ಸ್ವಿಮ್ಮಿಂಗ್ ಕಾಸ್ಟ್ಯೂಮನ್ನು ಕೂಡ ಹಾಕ್ಕೊಳ್ಳಿಲ್ಲ. ಅವತ್ತೂ ಕೂಡ ಇದ್ದರು ಡ್ರೆಸ್ಸನ್ನು ಬೇರೆ ಬೇರೆ ರೀತಿಯಲ್ಲಿ ಹಾಕ್ಕೊಳ್ಳುವಂಥವ್ರು. ಆದರೆ ಅಂಥ ಯಾವ ಚಿತ್ರಗಳನ್ನು ಕೂಡ 200 ಚಿತ್ರಗಳನ್ನು ಮಾಡಿದರೂ ಕೂಡ ಅಂಥ ಒಂದೇ ಒಂದು ಚಿತ್ರದಲ್ಲೂ ಕೂಡ ಅವ್ರು ಹಾಕ್ಕೊಳ್ಳಿಲ್ಲ. ಅದಕ್ಕೆ ಅವರಿಗೆ ಅಭಿನಯ ಸರಸ್ವತಿ ಅಂತ ಅಷ್ಟೇ ಬಂತು. ಜೊತೆಗೆ ಎಲ್ಲ 9 ರಸಗಳನ್ನು ಕೂಡ ಅವರ ನಟನೆಯಲ್ಲಿ ತೋರಿಸಿದರು. ಅದ್ಭುತ ಅಲ್ವಾ? ನೋಡಿ. ಇಹಲೋಕ ತ್ಯಜಿಸಿದ ದೇವಸುಂದರಿ, 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ, ತಾಯಿಗೆ ಕೊಟ್ಟ ಮಾತು ಉಳಿಸಿಕೊಂಡ ನಟಿ. ಭಾರತ ಚಿತ್ರರಂಗದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಅಭಿನೇತ್ರಿಯೇ ಸರೋಜಾದೇವಿಯವರು. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಅಭಿನಯ ಸರಸ್ವತಿಯನ್ನೇ ತನ್ನ ಕಲೆಯಲ್ಲೇ ಅಡಗಿಸಿಟ್ಟಿಕೊಂಡಿದ್ದ ಮಹಾನ್ ಕಲಾವಿದೆ ಇವರು. ಕನ್ನಡ, ತೆಲುಗು, ತಮಿಳು ಹಾಗೂ ಹಿಂದಿ ಭಾಷೆಗಳಲ್ಲೂ ಕೂಡ ಆಕ್ಟಿಂಗ್ ಮಾಡಿ ಸಿನಿ ರಸಿಕರನ್ನ ರಂಜಿಸಿದ್ದಾರೆ. 13ನೇ ವಯಸ್ಸಿನಲ್ಲೇ ಸರೋಜಾದೇವಿಗೆ ಸಿನಿಮಾ ಆಫರ್ ಬಂದಿತ್ತು. BR ಕೃಷ್ಣಮೂರ್ತಿಯವರು ಮೊದಲು ಸರೋಜಾದೇವಿಯವರನ್ನ ಹಾಡು ಹೇಳುವಾಗ ನೋಡಿರ್ತಾರೆ. ನಂತರ ಅವರೇ ಮೊದಲು ಸಿನಿಮಾ ಆಫರ್ ಕೂಡ ಮಾಡ್ತಾರೆ. ಇದಕ್ಕೂ ಮೊದಲು ಸಿನಿ ಕ್ಷೇತ್ರಕ್ಕೆ ಕಾಲಿಡುವ ಮುನ್ನ ಸರೋಜಾದೇವಿ ತಾಯಿ ಒಂದು ಷರತ್ತನ್ನು ಹಾಕಿದ್ರು. ಅದುವೇ ಎಂದಿಗೂ ಸ್ವಿಮ್ಮಿಂಗ್ ಸೂಟನ್ನು ಹಾಕುವಂತಿಲ್ಲ, ಸ್ಲೀವ್ಲೆಸ್ ಧರಿಸದಂತೆ ತಾಕೀತು ಮಾಡಿದ್ರು. ಅದರಂತೆ ಅವರು ಅಭಿನಯಿಸಿರುವ ಯಾವ ಸಿನಿಮಾದಲ್ಲೂ ಕೂಡ ಸ್ಲೀವ್ಲೆಸ್ ಡ್ರೆಸ್ ಅನ್ನು ಹಾಕಿಲ್ಲ. 60 ವರ್ಷದಲ್ಲಿ ಸುಮಾರು 200 ಚಿತ್ರಗಳಲ್ಲಿ ಅಭಿನಯಿಸಿದ್ರು. ಆ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಅಭಿನಯ ಸರಸ್ವತಿ ಎಂಬ ಬಿರುದನ್ನು ಪಡೆದುಕೊಂಡ್ರು. ಕನ್ನಡದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಡಾಕ್ಟರ್ ರಾಜ್ಕುಮಾರ್, MGR, NTR ಜೊತೆಗೆ ನಟನೆ. ಇನ್ನು 1958ರಲ್ಲಿ ತಮಿಳಿನಲ್ಲಿ ಬಹುಬೇಡಿಕೆಯ ನಟಿಯಾಗಿದ್ರು. ಅವರಿಗೆ ನಾಡೋಡಿ ಮನಾನ್ ಸಿನಿಮಾ ತಮಿಳಿನಲ್ಲಿ ಸಕ್ಸಸ್ ತಂದು ಕೊಟ್ಟ ಸಿನಿಮಾ. 1959ರಲ್ಲಿ ಪಾಂಡುರಂಗ ಮಹಾತ್ಯಂ ಚಿತ್ರದ ಮೂಲಕ ತೆಲುಗು ಚಿತ್ರರಂಗಕ್ಕೆ ಕಾಲಿಡ್ತಾರೆ. 1970ರವರೆಗೂ ಕೂಡ ತೆಲುಗು ಇಂಡಸ್ಟ್ರಿಯಲ್ಲಿ ಯಶಸ್ವಿ ನಟಿಯಾಗಿರ್ತಾರೆ. 1967ರಲ್ಲಿ ಮದುವೆಯಾದ ಬಳಿಕವೂ ಕೂಡ 1974ರವರೆಗೂ ತಮಿಳಿನಲ್ಲಿ ಬೇಡಿಕೆಯ ನಟಿಯಾಗಿದ್ರು. 1980ರವರೆಗೂ ಕೂಡ ಕನ್ನಡ ಮತ್ತು ತೆಲುಗಿನಲ್ಲಿ ಬಹು ಬೇಡಿಕೆಯ ನಟಿಯಾಗಿದ್ದ ಸರೋಜಾದೇವಿ 1959ರಿಂದ ಬಾಲಿವುಡ್ನಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿದ್ರು. 161 ಸಿನಿಮಾಗಳಲ್ಲಿ ಲೀಡ್ ರೋಲ್ನಲ್ಲಿ ನಟಿಸಿರುವ ಅಭಿನಯ ಸರಸ್ವತಿಯಾಗಿದ್ರು. ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಬಬ್ರುವಾಹನ, ಭಾಗ್ಯವಂತರು, ತಂದೆ ಮಕ್ಕಳು ಎಂಬ ಸಿನಿಮಾದಲ್ಲಿ ಅವರು ನಟಿಸಿ ಖ್ಯಾತಿಯನ್ನು ಪಡೆದಿದ್ದ ಮೇರು ನಟಿ ಇವರು. ಅಷ್ಟೇ ಅಲ್ಲದೆ ಕಿತ್ತೂರು ರಾಣಿ ಚೆನ್ನಮ್ಮ, ಕೋಕಿಲವಾಣಿ, ಶ್ರೀರಾಮ ಪೂಜಾ, ರತ್ನಗಿರಿ ರಹಸ್ಯ, ಸ್ಕೂಲ್ ಮಾಸ್ಟರ್, ಭೂಕೈಲಾಸ, ಜಗಜ್ಯೋತಿ ಬಸವೇಶ್ವರ, ದೇವಸುಂದರಿ ಸಿನಿಮಾಗಳು ಕೂಡ ಜನಪ್ರಿಯವಾಗಿದ್ವು. ಇನ್ನು NTR, MGR, ಶಿವಾಜಿ ಗಣೇಶನ್ ಅಂತಹ ಖ್ಯಾತನಾಮರ ಜೊತೆಗೂ ಕೂಡ ಸರೋಜಾದೇವಿ ತೆರೆ ಹಂಚಿಕೊಂಡಿದ್ರು. ಮರುವರ್ಷ ತಿರುಮಣ್ಣಂ ಎಂಬ ಸಿನಿಮಾ ಮೂಲಕ ತಮಿಳು ಚಿತ್ರರಂಗವನ್ನು ಪ್ರವೇಶಿಸ್ತಾರೆ. 1957ರಲ್ಲಿ ಪಾಂಡುರಂಗಂ ಮಹಾತ್ಮ ತೆಲುಗಿನಲ್ಲಿ ನಟಿಸಿದಂತಹ ಮೊದಲ ಸಿನಿಮಾ ಆಗಿತ್ತು. ಬ್ಲಾಕ್ ಬಸ್ಟರ್ ಸಿನಿಮಾಗಳಲ್ಲಿ ನಟಿಸಿ ಪ್ರೇಕ್ಷಕರನ್ನ ರಂಜಿಸಿದ್ರು. ಒಂದು ಕಾಲದಲ್ಲಿ ನಾಯಕಿಯಾಗಿ ಮಿಂಚಿದ ಅವರು ಬಳಿಕ ಪೋಷಕ ಪಾತ್ರಗಳತ್ತ ಮುಖ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಜೊತೆಯೂ ನಟನೆ, ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳ ಕಿರೀಟ. ಸರೋಜಾದೇವಿಯವರು ಪುನೀತ್ ರಾಜ್ಕುಮಾರ್ ಅವರ ಬಾಲ್ಯದಿಂದಲೂ ಕೂಡ ನೋಡ್ತಾ ಬಂದಿದ್ರು. ಅವರ ನಡುವಿನ ಆತ್ಮೀಯ ಬಾಂಧವ್ಯ ಎಲ್ಲರ ಕಣ್ಣಿನಲ್ಲೂ ಕೂಡ ಕಟ್ಟಿದಂತೆಯೇ ಇದೆ. ಸರೋಜಾದೇವಿಯವರು ಪುನೀತ್ ರಾಜ್ಕುಮಾರ್ ಅವರನ್ನ ತಮ್ಮ ಮಗನಂತೆ ಕಾಣ್ತಿದ್ರು. 1984ರಲ್ಲಿ ಯಾರಿವನು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆಗೆ ಸ್ಕ್ರೀನ್ ಅನ್ನ ಶೇರ್ ಮಾಡಿದ್ರು ಮತ್ತು ನಟ ಸಾರ್ವಭೌಮ ಚಿತ್ರದಲ್ಲೂ ಕೂಡ ಅವರಿಬ್ಬರು ಒಟ್ಟಿಗೆ ನಟಿಸಿದ್ದಾರೆ. ಕಣ್ಣಿಗೆ ಕಾಣದ ದೇವರು ಅಂದರೆ ಅದು ಅಮ್ಮನು ತಾನೆ ಎಂಬ ಹಾಡನ್ನು ಇವತ್ತಿಗೂ ಕೂಡ ಫೇಮಸ್ ಆಗಿದೆ. ಆ ಹಾಡಿನ ದೃಶ್ಯವನ್ನು ನೋಡಿ ಸರೋಜಾದೇವಿಯವರು ಈ ಮಗು ನನ್ನ ಮಗುವೇ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿದರು. ಆದರೆ ದುರಾದೃಷ್ಟವಶಾತ್ ಇವತ್ತು ಈ 2 ನಕ್ಷತ್ರಗಳು ಕೂಡ ನಮ್ಮೊಂದಿಗಿಲ್ಲ. ಇನ್ನು 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಸರೋಜಾದೇವಿಯವರಿಗೆ 10 ಹಲವು ಪ್ರಶಸ್ತಿಗಳು ಲಭಿಸಿದೆ. ಪದ್ಮಶ್ರೀ, ಪದ್ಮಭೂಷಣ ಸೇರಿದಂತೆ ರಾಷ್ಟ್ರ ಹಾಗೂ ರಾಜ್ಯ ಪ್ರಶಸ್ತಿಗಳು ಕೂಡ ಸಿಕ್ಕಿದೆ. ಪ್ರಶಸ್ತಿಗಳ ವಿವರ ಹೀಗಿದೆ. ರಾಷ್ಟ್ರ ಪ್ರಶಸ್ತಿಗಳು: 2008ರಲ್ಲಿ ಜೀವಮಾನ ಸಾಧನೆಗಾಗಿ ಭಾರತ ಸರ್ಕಾರದಿಂದ ಪ್ರಶಸ್ತಿ. 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಸರೋಜಾದೇವಿ. 1969ರಲ್ಲಿ ಪದ್ಮಶ್ರೀ ಅವಾರ್ಡ್ಗೆ ಭಾಜನರಾದ ಅಭಿನಯ ಸರಸ್ವತಿ. ರಾಜ್ಯ ಪ್ರಶಸ್ತಿಗಳು: 2010ರಲ್ಲಿ ಜೀವಮಾನ ಸಾಧನೆಗಾಗಿ ತಮಿಳುನಾಡು ಸರ್ಕಾರದಿಂದ ಗೌರವ. 2009ರಲ್ಲಿ ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ ರಾಜ್ಕುಮಾರ್ ರಾಷ್ಟ್ರ ಪ್ರಶಸ್ತಿ. 2009ರಲ್ಲಿ ಆಂಧ್ರಪ್ರದೇಶ ಸರ್ಕಾರದಿಂದ NTR ನ್ಯಾಷನಲ್ ಪ್ರಶಸ್ತಿ. 2001ರಲ್ಲಿ ಆಂಧ್ರಪ್ರದೇಶದ ಸರ್ಕಾರದಿಂದ NTR ನ್ಯಾಷನಲ್ ಪ್ರಶಸ್ತಿ. 1993ರಲ್ಲಿ ತಮಿಳುನಾಡು ಸರ್ಕಾರದಿಂದ MGR ಪ್ರಶಸ್ತಿ. 1989ರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ. 1980ರಲ್ಲಿ ಕರ್ನಾಟಕ ರಾಜ್ಯದ ಅಭಿನಂದನಾ ಕಾಂಚನಮಾಲಾ ಪ್ರಶಸ್ತಿ.
1969ರಲ್ಲಿ ಕುಲವಿಲುಕು ಸಿನಿಮಾದ ಉತ್ತಮ ನಟನೆಗಾಗಿ ಫಿಲ್ಮ್ ಅವಾರ್ಡ್, 1965ರಲ್ಲಿ ಕರ್ನಾಟಕ ಸರ್ಕಾರದಿಂದ ಅಭಿನಯ ಸರಸ್ವತಿ ಅವಾರ್ಡ್ಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಒಟ್ಟಾರೆ ಭಾರತೀಯ ಚಿತ್ರರಂಗ ಕಂಡ ಮಹಾನ್ ನಟಿ ಇವತ್ತು ಬಾರದ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.